ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ 12ನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಶರಣ. ನಾನು ಲಿಂಗ ಆಯತ. ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ನಮ್ಮ ವೆಂದು ಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ವಚನ ಗ್ರಂಥವೆಂದು ಹೇಳಲು ಇವತ್ತ ಸಾಂಸ್ಕೃತಿಕ ನಾಯಕ, ಕನ್ನಡ ನಾಡು, ಕನ್ನಡದ ವಚನಗಳಲ್ಲಿ ಅರ್ಥವಾಗುವಂತೆ, ಸಾಮಾನ್ಯ ವರ್ಗದವರಿಗೂ ಕೂಡ ತಿಳಿಯುವಂತೆ ವಚನಗಳನ್ನು ಬರೆದುಕೊಟ್ಟಿರ್ತಕ್ಕಂತಹ ಅಂದಿನ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ಮಹಾನ್ ಶರಣರು. ಅವರ ವಿಚಾರದಿಂದ ಮಾತ್ರ ಇವತ್ತು ದೇಶದಲ್ಲಿ ಮಾನವೀಯತೆಯನ್ನು ಉಳಿಯುತ್ತದೆ, ಭ್ರಷ್ಟಾಚಾರ ಮುಕ್ತ ದೇಶವಾಗುತ್ತದೆ, ಮುಂದಿನ ಯುವಕರು ಒಳ್ಳೆಯ ದಾರಿಗೆ ಹೋಗುತ್ತಾರೆ ಎಂದು ಈ ಮೂಲಕ ತಿಳಿಸುತ್ತಾ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ, ನಿಜವಾಗಿರ್ತಕ್ಕಂಥ ದೇವರ ಕಲ್ಪನೆ ಬಗ್ಗೆ. ನಾವೆಲ್ಲರೂ ಒಂದೇ ದೇವಾಲಯದಲ್ಲಿ ಇದ್ದೀವಿ. ಇಡೀ ಜಗತ್ತವೇ ಒಂದೇ ದೇವಾಲಯದೊಳಗೆ ಇದ್ದೀವಿ. ಪ್ರಾಣಿ, ಪಕ್ಷಿ, ಗಿಡ, ಮರ, ಸಮುದ್ರ, ನದಿಗಳು ಎಲ್ಲವೂ ಕೂಡ ಅಂತಹ ದೇವರ ಕಲ್ಪನೆಯನ್ನು ತಿಳಿದುಕೊಳ್ಳುವ ಸಲುವಾಗಿ ಒಂದು ಬಸವಣ್ಣನವರ ವಚನ ಇಷ್ಟಲಿಂಗದ ಮೂಲಕ ತಿಳಿಸಿದ್ದಾರೆ. ಅರಿತರೆ ಶರಣ, ಮರೆತರೆ ಮಾನವ, ಮರೆಯದೇ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮದೆ. ಜಗದ ಅಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕರಸ್ಥಲಕ್ಕೆ ಬಂದು ಸುಳುಕಾದಿರಯ್ಯ. ಈ ವಚನದ ಬಗ್ಗೆ ಇಡೀ ಜಗತ್ತಿನ ಮಾನವರೆಲ್ಲರೂ ಕೂಡ ಒಪ್ಪಿದ್ದಾರೆ. ದೇವರ ಕಲ್ಪನೆ ಹೇಗಿದೆ ಅಂದರೆ, ನಿರಾಕಾರನಾಗಿದ್ದಾನೆ. ಈ ಇಷ್ಟಲಿಂಗ ಬ್ರಹ್ಮಾಂಡದ ಲಾಂಛನವಾಗಿರುತ್ತದೆ. ಆದ ಕಾರಣಕ್ಕಾಗಿ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು ಎಂದು ಯಾರ್ಯಾರು ತಿಳಿಸುತ್ತಾರಲ್ಲ, ಅವರೇ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತಾರೆ ಮುಂದಿನ ದಿನಗಳಲ್ಲಿ. ಇದರ ವಿರುದ್ಧವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಏನೇ ಮಾಡಿದರೂ ಕೂಡ ಅವರೆಲ್ಲರೂ ಸಮಾಜದಲ್ಲಿ ಕೆಟ್ಟದನ್ನು ತೆಗೆಸುವುದರ ಬದಲಾಗಿ ಆ ಕೆಟ್ಟದನ್ನು ಇನ್ನೂ ಹೆಚ್ಚಿಗೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆ ಕಾರಣಕ್ಕಾಗಿ ಅಂತಹ ಒಂದು ಅಜ್ಞಾನದ ಆಚರಣೆಗಳನ್ನು ಯಾರು ತಿಳಿಸುತ್ತಾರಲ್ಲ ನಮ್ಮ ಸತ್ಯ ಶರಣರ ಹೆಸರಿನ ಮೇಲೆ, ಅವೆಲ್ಲವೂ ಕೂಡ ಬಸವಾದಿ ಶಿವಶರಣರಿಗೆ ದ್ರೋಹ ಬಗೆದ ಹಾಗೆ ಆಗುತ್ತದೆ. ಇದು ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಯಾಕೆಂದರೆ 27 ವರ್ಷದಿಂದ ನಾನು ಕೂಡ ವಚನಗಳನ್ನು ಓದ್ತಾ ಇದ್ದೀನಿ. ಮತ್ತು 27 ವರ್ಷದಲ್ಲಿ ಸಾವಿರಾರು ಕಡೆ ಜನರು ತಿಳ್ಕೊಳ್ಳಪ್ಪ, ಸರಳ ಜೀವನ ಮಾಡಲಿ, ದುಶ್ಚಟ, ದುರ್ಗುಣ, ದುರ್ನಡತೆ ಇವೆಲ್ಲ ಬೀಳಲಿ ಅಂಥೇಳಿ ಈ ಕಾರಣಕ್ಕಾಗಿ ನಾವು ಅವತ್ತಿನಿಂದ ಇವತ್ತಿನವರೆಗೆ ಪ್ರಚಾರ ಮಾಡುತ್ತಾ ಇದ್ದೀವಿ. ನಮಗೆ ಯಾರು ಮಠ ಕೊಟ್ಟಿಲ್ಲ, ನಮಗೆ ಯಾರು ಒಂದು ಗಾಡಿ ಕೊಟ್ಟಿಲ್ಲ, ನಮಗೆ ಯಾರು ಹೊಲ ಕೊಟ್ಟಿಲ್ಲ, ನಾವು ಯಾರು ಕಾಲು ಬೀಸ್ಕೊಂಡು ದುಡ್ಡು ತೊಗೊಂಡಿಲ್ಲ, ನಮಗೆ ಬೇಕು ಆಗಿಲ್ಲ. ಆ ಕಾರಣಕ್ಕಾಗಿ ಇಂಥ ಸತ್ಯ ಶರಣರ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ಕರ್ತವ್ಯ ಸಾಮಾನ್ಯ ಜನರು ಮಾಡ್ತಾ ಇದ್ದಾರೆ. ಆದರೆ ನಾವು ದೊಡ್ಡವರು, ನಾವು ಜ್ಞಾನಿಗಳಿದ್ದೀವಿ, ಮಹಾಜ್ಞಾನಿಗಳಿದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಕ್ಕಂಥವ್ರು ಮತ್ತೆ
ರಾಜರ ಆಡಳಿತ ತರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದು ಆಗಬಾರದು ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ತಾ, ಬಸವಣ್ಣನವರ ಅಭಿಮಾನಿಗಳು ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಈ ಲಿಂಗಾಯತ ಧರ್ಮವನ್ನು ಉಳಿಸಿ ಬೆಳೆಸಿದರೆ ಮಾತ್ರ ನಮ್ಮ ದೇಶದ ಪ್ರಗತಿಗೆ ಸಾಧ್ಯವಿದೆ, ಪ್ರಗತಿಯಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ 150 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಿಸುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಈ ಮುಂಜಾನೆ ಸರ್ವರಿಗೂ ಶರಣ.